ಹಸ್ತಾಂತರಗೊಂಡ ರಾಷ್ಟ್ರಕವಿ ಕುವೆಂಪು ಉದ್ಯಾನವನ ನಿರ್ವಹಣೆ ಸ್ವಚ್ಛ ಸಂಕಲ್ಪದ ಅಡಿಯಲ್ಲಿ ಹಿರಿಯ ನಾಗರಿಕರಿಂದ ಕಟ್ಟಿದ ಅಭಿವೃದ್ಧಿ ಬಳಗಕ್ಕೆ ರಾಮನಗರ ಸಭಾಧ್ಯಕ್ಷರಾದ ಕೆ. ಶೇಷಾದ್ರಿಯವರು ರಾಷ್ಟ್ರಕವಿ ಕುವೆಂಪು ಉದ್ಯಾನವನವನ್ನು ಹಸ್ತಾಂತರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಕೆ. ಶೇಷಾದ್ರಿಯವರು, ಉದ್ಯಾನವನ ನಿರ್ವಹಣೆಯಿಂದ ಪರಿಸರ ಸ್ನೇಹಿ ವಾತಾವರಣ ನಿರ್ಮಾಣ ಆಗಲಿದೆ. ನಗರಸಭೆ ಮಾತ್ರ ಪರಿಸರ ಸ್ವಚ್ಛವಾಗಿಟ್ಟುಕೊಳ್ಳಲು ಸಾಧ್ಯವಿಲ್ಲ. ಸಾರ್ವಜನಿಕರು ಕೈಜೋಡಿಸಿದಾಗ ಸುಂದರ ನಗರ ನಿರ್ಮಾಣ ಸಾಧ್ಯ. ಜನರು ಮನಸ್ಸು ಮಾಡಿದರೆ ಒಳ್ಳೆಯ ವಾತಾವರಣ ಸೃಷ್ಟಿಸಬಹುದು ಎಂಬುದನ್ನು ಸಂಘ ತೋರಿಸಿದೆ. ರಾಮನಗರಕ್ಕೆ ಈ ಉದ್ಯಾನವನ ಮಾದರಿಯಾಗಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ನಗರಸಭೆ ಸದಸ್ಯೆ ಪಾರ್ವತಮ್ಮ, ದೊಡ್ಡಿ ಸುರೇಶ್ ಮತ್ತು ಶಿವಕುಮಾರ ಸ್ವಾಮಿ ಉಪಸ್ಥಿತರಿದ್ದರು. ರಾಮನಗರ ನಗರಸಭೆ ವತಿಯಿಂದ ನಾವು ರಾಮನಗರವನ್ನು ಸ್ವಚ್ಛ ನಗರವನ್ನಾಗಿ ಮಾಡಬೇಕು ಅನ್ನುವ ಸಂಕಲ್ಪ ಹೊಂದಿದ್ದು, ಅದರ ಪ್ರಯುಕ್ತ ನಾಗರಿಕರ ಜೊತೆ ಒಂದು ಸಂಬಂಧ ಇಟ್ಕೊಂಡು ಸಿಟಿಜನ್ಸ್ ಪಾರ್ಟ್ನರ್ಶಿಪ್ನಲ್ಲಿ ಉದ್ಯಾನವನಗಳ ನಿರ್ವಹಣೆ, ಸಂರಕ್ಷಣೆ ಅವ್ರಿಗೆ ಒಂದು ಜವಾಬ್ದಾರಿ ಕೊಡೋದ್ರ ಮೂಲಕ ಮಾಡಬೇಕು ಅನ್ನೋ ಒಂದು ಆಲೋಚನೆಯನ್ನು ಇಟ್ಕೊಂಡಿದ್ವಿ. ಅದಕ್ಕೆ ಪೂರಕವಾಗಿ ಕುವೆಂಪು ಉದ್ಯಾನವನ ಬಳಗದ ಎಲ್ಲ ಅಧ್ಯಕ್ಷರು, ಪದಾಧಿಕಾರಿಗಳು, ಎಲ್ಲ ಸದಸ್ಯರುಗಳು ಕೂಡ ಈ ಒಂದು ರಾಮನಗರಕ್ಕೆ ಒಂದು ಮಾದರಿಯಾಗಿ ಉದ್ಯಾನವನಗಳ ನಿರ್ವಹಣೆ, ಸಂರಕ್ಷಣೆ ಮಾಡೋದ್ರಲ್ಲಿ ಒಂದು ಹೆಜ್ಜೆ ಮುಂದೆ ಇದ್ದಾರೆ. ಹಾಗಾಗಿ ಅವರ ಒಂದು ಸುಬರ್ತಿಗೆ ಈ ಒಂದು ಉದ್ಯಾನವನವನ್ನು ನಿರ್ವಹಣೆ ಮಾಡಲಿಕ್ಕೆ ಮತ್ತು ಸಂರಕ್ಷಣೆ ಮಾಡಲಿಕ್ಕೆ ಮತ್ತು ಎಲ್ಲ ಸ್ವಚ್ಛತೆಯನ್ನು ಕಾಪಾಡಲಿಕ್ಕೆ ಈ ನಿಟ್ಟಿನಲ್ಲಿ ಕೆಲಸ ಮಾಡಬೇಕಂಥೇಳಿ ನಾವು ಕುವೆಂಪು ಉದ್ಯಾನವನ ಬಳಗದ ಒಂದು ಸಮಿತಿ ಏನಿದೆ ಅವರಿಗೆ ಹಸ್ತಾಂತರ ಮಾಡೋ ಕಾರ್ಯಕ್ರಮವನ್ನು ಇವತ್ತು ಇಲ್ಲಿ ಹಮ್ಮಿಕೊಂಡಿದ್ದೇವೆ. ಹಾಗಾಗಿ ಈ ಭಾಗದ ಎಲ್ಲ ಜನರು ಕೂಡ ಬಂದು ಇಲ್ಲಿ ಸೇರಿದ್ದಾರೆ. ಇದನ್ನೇ ರಾಮನಗರದ ಎಲ್ಲ ಜನರು ಕೂಡ ಮಾದರಿಯಾಗಿ ಇಟ್ಕೊಂಡು ಎಲ್ಲ ತಮ್ಮ ಸುತ್ತಮುತ್ತಲಿನ ಪರಿಸರ ಮತ್ತು ಪಾರ್ಕ್ಗಳು ಮತ್ತು ನೆರೆಹೊರೆ ಎಲ್ಲವನ್ನು ಕೂಡ ಸ್ವಚ್ಛವಾಗಿ ಇಟ್ಕೊಳ್ತಕ್ಕಂಥ ಸಂಕಲ್ಪ ಮಾಡಲಿ ಅನ್ನೋ ಮಹದಾಸೆಯೊಂದಿಗೆ ರಾಮನಗರ ನಗರಸಭೆ ಹೆಜ್ಜೆ ಇಡ್ತಾ ಇದೆ. ಪ್ರಪ್ರಥಮವಾಗಿ ನಾವು ಇವ್ರ ಜೊತೆ MOU ಮಾಡಿಕೊಂಡು ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಈ ಒಂದು ಪಾರ್ಕ್ನ ನಿರ್ವಹಣೆ ಇವೆಲ್ಲ ಮಾಡಬೇಕಂತೇಳಿ ನಾವು ಹೊರಟಿದ್ದೆ. ಹಾಗಾಗಿ ಇವತ್ತು ಈ ಕಾರ್ಯಕ್ರಮ ಹಮ್ಮಿಕೊಂಡ್ವಿ. ಉದ್ದೇಶ ಏನಿಲ್ಲ, ಅಭಿವೃದ್ಧಿ ಮಾಡ್ಕೊಂಡು ಹೋಗೋದು ಅಷ್ಟೇ ಸರ್. ಅಭಿವೃದ್ಧಿ ನಾವು ಈಗಾಗಲೇ 2 ವರ್ಷದಿಂದ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಈಗ ಅಧಿಕೃತವಾಗಿ ನಮಗೆ ನಗರಸಭೆ ವತಿಯಿಂದ ಒಂದು ಆಥರೈಸಿಂಗ್ ಲೆಟರ್ ಕೊಡ್ತಾರೆ. ನಾವು ಇಲ್ಲಿ ಕನ್ನಡ ರಾಜ್ಯೋತ್ಸವ ಮಾಡ್ತೀವಿ, ಕುವೆಂಪು ಜಯಂತಿ ಮಾಡ್ತೀವಿ. ನಾವು ಏನ್ ನಾಡ ಹಬ್ಬಗಳು ಏನೇನು ಬರ್ತಾವೋ ಎಲ್ಲ ಆಚರಣೆ ಮಾಡ್ಕೊಂಡು ಹೋಗ್ತೀವಿ ಇಲ್ಲಿ. ಸರ್, ಇದು ಕುವೆಂಪು ರಾಷ್ಟ್ರಕವಿ ಕುವೆಂಪು ಉದ್ಯಾನವನ ಅಂತ ಹೇಳಿ ಇದು ನಾಮಕರಣ ಮಾಡಿದ್ದೇವೆ. ನಾವೇ 2 ವರ್ಷದಿಂದ ಇಲ್ಲಿ ರಿಟೈರ್ಡ್ ಆಫೀಸರ್ಸ್ಗಳೆಲ್ಲ ಸೇರ್ಕೊಂಡು ನಾವೇ 2 ವರ್ಷದಿಂದ ಇದನ್ನ ಮೇಂಟೈನ್ ಮಾಡ್ತಾ ಇದೀವಿ. ಈಗ ಅಧಿಕೃತವಾಗಿ ನಗರಸಭೆಯಿಂದ ನಮಗೆ ಹ್ಯಾಂಡ್ ಓವರ್ ಮಾಡ್ತಾರೆ. ಇದು ಉಸ್ತುವಾರಿ ನೋಡ್ಕೊಂಡು ಹೋಗುತ್ತೆ. ಮತ್ತೆ ಇದ್ರ ಬಗ್ಗೆ ಅಭಿವೃದ್ಧಿ ಪಡಿಸೋ ಬಗ್ಗೆ ಇವತ್ತು ಅಧಿಕೃತವಾಗಿ ನಗರಸಭೆ ಅಧ್ಯಕ್ಷರು ಮತ್ತೆ ಕಮಿಷನರು, ಸಿಬ್ಬಂದಿ ಎಲ್ಲ ಬಂದು ಬರ್ತಾ ಇದ್ದಾರೆ. ಇವತ್ತೊಂದು ಸಣ್ಣದಾಗಿ ಫಂಕ್ಷನ್ ಮಾಡಿ ನಾವು ಅದನ್ನ ಹ್ಯಾಂಡ್ ಓವರ್ ಮಾಡ್ಕೊತಾ ಇದ್ದೀವಿ. ಇಲ್ಲಿಂದ ಕುವೆಂಪು ನಗರ ಏರಿಯಾ ಬಡಾವಣೆಯರು ಇಲ್ಲಿ ಎಲ್ಲ ರಿಟೈರ್ಡ್ ಅಫಿಷಿಯಲ್ಸ್ ಎಲ್ಲ ಸೇರಿಸ್ಕೊಂಡು ಈ ಅಭಿವೃದ್ಧಿ ಪಾರ್ಕ್ ನಾವೇ ಅಭಿವೃದ್ಧಿ ಮಾಡಿ, ಯಾರು ಕೊಡೋದು ಬೇಡ, ನಗರಸಭೆಗಿಂತ ಹೊರೆ ಕೊಡೋದ್ಕಿಂತ ನಾವೇ ತಗೊಂಡು ವಹಿಸ್ಕೊಂಡು ಮಾಡ್ತಾ ಇದೀವಿ. ಇದನ್ನ ನಾವು 2 ವರ್ಷದಿಂದ ಅಭಿವೃದ್ಧಿ ಮಾಡ್ತಾ ಇದೀವಿ. ಇನ್ನು ಮುಂದೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಮಾಡಿಸ್ಕೊಂಡು ಹೋಗ್ಬೇಕು ಅಂತ ಹೇಳಿ ನಗರಸಭೆಯವರು ನಮ್ಗೆ ಹ್ಯಾಂಡ್ ಓವರ್ ಮಾಡ್ತಾ ಇದ್ದಾರೆ. ಸರ್, ಇಲ್ಲಿ ಜಿಮ್ ಮಾಡಕ್ಕಿದೆ, ಮಕ್ಕಳ ಆಟದ ಸಾಮಾನುಗಳು ಹಾಕ್ಸ್ಬೇಕು ಅಂತ ಹೇಳಿದೀವಿ. ಅದನ್ನ ನಾವು ಪ್ರೊವೈಡ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ ಅಧ್ಯಕ್ಷರು. ಈಗ ಬರ್ತಾ ಇದ್ದಾರೆ. ಇನ್ನು ನಮಗೆ ಇದು ಸ್ವಲ್ಪ ರೆವಲ್ಯೂಷನ್ ಮಾಡಿ ಪೇಂಟು ಗಿಂಟೆಲ್ಲ ಹೊಡಿಸ್ಬೇಕು, ಇದೆಲ್ಲ ಮಾಡ್ಸಕ್ ಕೊಡ್ತೀನಿ ಅಂತ ಒಪ್ಕೊಂಡಿದ್ದಾರೆ ಅಧ್ಯಕ್ಷರು. ಇನ್ನು ಮುಂದೆ ಇನ್ನೂ ಚೆನ್ನಾಗಿ ಹೈಟೆಕ್ ಆಗಿ ಮಡಿಕೋಬೇಕು ಅನ್ನೋದು ನಮ್ಮ ಉದ್ದೇಶ ಅಷ್ಟೇ.